ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಈ ವಿಡಿಯೋದಲ್ಲಿ ಬ್ಯಾಂಕ್ ಆಫ್ ಬರೋಡಾ ಅವರು ಮಾಡ್ತಿರೋ ರೆಕ್ರೂಟ್ಮೆಂಟ್ ಬಗ್ಗೆ ಪೂರ್ತಿ ಡೀಟೇಲ್ಸ್ನ ಕೊಡ್ತೀನಿ. ಸೊ ಇವರು ಯಾವ ಪೋಸ್ಟ್ಗೆ ರೆಕ್ರೂಟ್ಮೆಂಟ್ ಮಾಡ್ತಿದ್ದಾರೆ, ಹೇಗೆ ಅಪ್ಲೈ ಮಾಡೋದು ಅದನ್ನೆಲ್ಲ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಜಾಬ್ ನೋಟಿಫಿಕೇಶನ್ಗಳ ಬಗ್ಗೆ ತಿಳಿಸ್ಕೊಡ್ತಾ ಇರ್ತೀನಿ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಈ ರೆಕ್ರೂಟ್ಮೆಂಟ್ ನ ಬ್ಯಾಂಕ್ ಆಫ್ ಬರೋಡಾದವರು ಮಾಡ್ತಿರೋದು. ಯಾವ ಪೋಸ್ಟ್ಗೆ ಅಂದ್ರೆ ಅಪ್ರೆಂಟಿಸ್ ಪೋಸ್ಟ್ಗೋಸ್ಕರ ಈ ರೆಕ್ರೂಟ್ಮೆಂಟ್ ನ ಮಾಡ್ತಿರೋದು. ಜಾಬ್ ಅಪ್ಲಿಕೇಶನ್ ಬಂದು 19/2/2025 ಶುರುವಾಗಿದೆ. 11/3/2025 ಎಂಡ್ ಆಗುತ್ತೆ. ಸೊ ಯಾರೆಲ್ಲ ಈಗಿನ ಮುಗಿಸಿದಿರಾ ಎಜುಕೇಶನ್ ನ, ಅವ್ರಿಗೇನಾದ್ರು ಬ್ಯಾಂಕ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಇದ್ರೆ ಇದು ಒಂದು ಒಳ್ಳೆ ಅಪರ್ಚುನಿಟಿ. ನೀವು ಈ ಅಪ್ರೆಂಟಿಸ್ಶಿಪ್ ಮಾಡಿದ್ರೆ ನೀವು ಮತ್ತೆ ಏನಾದ್ರು ಬ್ಯಾಂಕ್ ಗಳಿಗೆ ಅಪ್ಲೈ ಮಾಡಬೇಕಾದ್ರೆ ಸ್ವಲ್ಪ ನಿಮಗೆ ಜಾಸ್ತಿ ಪ್ರಿಫರೆನ್ಸ್ ಇರುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಎಲ್ಲ ಸ್ಟೇಟ್ಗಳಿಗೂ ಒಂದೊಂದು ಸ್ವಲ್ಪ ವ್ಯಾಕೆನ್ಸಿಗಳಿದೆ. ಸೊ ನೀವು ಕರ್ನಾಟಕದವರಾಗಿದ್ರೆ ಕರ್ನಾಟಕದಕ್ಕಷ್ಟೇ ಹಾಕಬೇಕಾಗಿರುತ್ತೆ. ಆ ಥರ ಇಲ್ಲಿ ಇಂಪಾರ್ಟೆಂಟ್ ನೋಟ್ಸ್ಗಳನ್ನ ಕೊಟ್ಟಿದ್ದಾರೆ. ಸೊ ನೀವು ಇದನ್ನ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇಲ್ಲ ಅಂದರೆ ಈ ನೋಟಿಫಿಕೇಶನ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೋಬಹುದು. ಇದಕ್ಕೆ ಅಪ್ಲೈ ಮಾಡಬೇಕು ಅಂದರೆ ಏನು ಎಲಿಜಿಬಿಲಿಟಿ ಇರಬೇಕು ಅಂತ ನೋಡೋದಾದ್ರೆ, ನೀವು NAPS ಅಥವಾ NATS ಇದರಲ್ಲಿ ರಿಜಿಸ್ಟ್ರೇಷನ್ ಆಗಿರಬೇಕು. ಅದ್ರ ಮುಖಾಂತರನೇ ನೀವು ಅಪ್ಲೈ ಮಾಡಬೇಕು. ಇನ್ನು ನಿಮ್ಮ ಏಜ್ ಬಂದು 20 ಮೇಲೆ 28 ಒಳಗಿದ್ರೆ ನೀವು ಅಪ್ಲಿಕೇಶನ್ ಹಾಕ್ಬೋದು. ಎಜುಕೇಷನ್ ಕ್ವಾಲಿಫಿಕೇಶನ್ ನೋಡೋದಾದ್ರೆ ನೀವು ಯಾವ್ದಾದ್ರು ಒಂದು ಗ್ರಾಜುಯೇಷನ್ ಡಿಗ್ರಿನ ಹೊಂದಿರಬೇಕು. ಆಗಿದ್ರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಈ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಎಷ್ಟು ದಿನ ಇರುತ್ತೆ ಅಂದ್ರೆ 12 ತಿಂಗಳು, ಅಂದ್ರೆ 1 ವರ್ಷ ಇರುತ್ತೆ. ಇನ್ನು ಯಾವ ಸ್ಟೇಟ್ಗೆ ಎಷ್ಟೆಷ್ಟು ವ್ಯಾಕೆನ್ಸೀಸ್ ಇದೆ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನಾವು ಕರ್ನಾಟಕದವ್ರಿಗೆ ನೋಡೋದಾದ್ರೆ 537 ಪೋಸ್ಟ್ಗಳು ಖಾಲಿ ಇದೆ. ಅದರಲ್ಲಿ SCಗೆ 85, STಗೆ 37, OBCಗೆ 144, EWSಗೆ 53, ಜನರಲ್ಗೆ 218, PWDಗೆ 6, 5, 5, 5. ಇದು ಡಿಪೆಂಡ್ಸ್ ಆನ್ ನಿಮಗೆ ಯಾವ ಥರದ್ದು ಡಿಸೆಬಿಲಿಟಿ ಇರುತ್ತೆ ಅದರ ಮೇಲೆ ತಗೊತಾರೆ. ಸೊ ಟೋಟಲ್ 537 ವ್ಯಾಕೆನ್ಸಿ ಇದೆ ಕರ್ನಾಟಕಕ್ಕೆ. ಅದರಲ್ಲೂ ಮತ್ತೆ ನೀವು ಡಿಸ್ಟ್ರಿಕ್ಟ್ ವೈಸ್ ನೋಡಬೇಕು ಅಂತ ಅಂದ್ರೆ ಎಲ್ಲಿ ನೀವು ನೋಡ್ಬೋದು, ಬಾಗಲಕೋಟ್, ಬ್ಯಾಂಗ್ಳೂರ್ಗೆ ಎಷ್ಟಿದೆ, ಬ್ಯಾಂಗ್ಳೂರ್ ಅರ್ಬನ್ಗೆ ಎಷ್ಟಿದೆ, ಆ ಥರ ಇಲ್ಲಿದೆ. ಇದನ್ನ ನೀವು ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ, ಇಲ್ಲಾಂದ್ರೆ ಡೌನ್ಲೋಡ್ ಮಾಡ್ಕೊಂಡು ನೋಡ್ಕೊಳ್ಳಿ. ಇನ್ನು ಏಜ್ ರಿಲ್ಯಾಕ್ಸೇಷನ್ ನೋಡೋದಾದ್ರೆ SC/ST ಅವರಿಗೆ 5 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು OBC ನಾನ್ ಕ್ರಿಮಿಲಿಯರ್ಗೆ 3 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು PWD ಅವರಿಗೆ PWD ಜನರಲ್ ಆಗಿದ್ರೆ 10 ವರ್ಷ, OBC ಆಗಿದ್ರೆ 13, PWD SC/ST ಆಗಿದ್ರೆ 15 ವರ್ಷ ಏಜ್ ರಿಲ್ಯಾಕ್ಸೇಷನ್ ಇರುತ್ತೆ. ಇನ್ನು ಇದಕ್ಕೆ ಹೇಗೆ ಅಪ್ಲೈ ಮಾಡೋದು ಅಂದರೆ, ನೀವು NATS ಅಥವಾ NAPS ಅಂದರೆ NATS.education.government.in ಅಥವಾ apprenticeshipindia.government.in ಇಲ್ಲಿ ಹೋಗ್ಬಿಟ್ಟು ನೀವು ರಿಜಿಸ್ಟ್ರೇಷನ್ ಆಗಿ ಅಲ್ಲಿಂದ ಅಪ್ಲೈ ಮಾಡಬೇಕಾಗಿರುತ್ತೆ. ಅಲ್ಲಿಂದ ಅಪ್ಲೈ ಮಾಡಿದರೆ ನೀವು ಏನಾದ್ರು ಎಲಿಜಿಬಲ್ ಇದ್ರೆ ನಿಮ್ಮನ್ನ ತಗೊತಾರೆ. ಸೊ ಅದಕ್ಕೆ ಏನೇನು ಡಾಕ್ಯುಮೆಂಟ್ ಬೇಕು ಅಂತ ಇಲ್ಲಿದೆ. ಇದನ್ನ ಒಂದ್ಸಲ ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಅದಾದಮೇಲೆ ಸೆಲೆಕ್ಷನ್ ಪ್ರಾಸೆಸ್ನ ನೋಡಿದ್ರೆ ಆನ್ಲೈನ್ ಎಕ್ಸಾಮಿನೇಷನ್ ಇರುತ್ತೆ. ಆನ್ಲೈನ್ ಎಕ್ಸಾಮಿನೇಷನ್ ಆದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಶನ್, ಆಮೇಲೆ ಟೆಸ್ಟ್ ಆಫ್ ಲೋಕಲ್ ಲ್ಯಾಂಗ್ವೇಜ್ ಆಫ್ ದ ಸ್ಟೇಟ್ ಅದಿರುತ್ತೆ. ಇಲ್ಲಿ ಆನ್ಲೈನ್ ಎಕ್ಸಾಮಿನೇಷನಲ್ಲಿ ಏನೇನು ಸಿಲೆಬಸ್ ಇರುತ್ತೆ ಅಂತ ನೋಡೋದಾದ್ರೆ, ಜನರಲ್ ಆ್ಯಂಡ್ ಫೈನಾನ್ಷಿಯಲ್ ಅವೇರ್ನೆಸ್ 25 ಕ್ವಶನು 25 ಮಾರ್ಕ್ಸ್ಗೆ, ಹಿಂದಿ ಇಂಗ್ಲೀಷ್ ಎರಡರಲ್ಲೂ ಇರುತ್ತೆ. ಇನ್ನು ಕ್ವಾಂಟಿಟೇಟಿವ್ ಆ್ಯಂಡ್ ರೀಸನಿಂಗ್ ಆಪ್ಟಿಟ್ಯೂಡ್ 25 ಕ್ವಶನ್ 25 ಮಾರ್ಕ್ಸ್ಗೆ, ಕಂಪ್ಯೂಟರ್ ನಾಲೆಡ್ಜ್ 25 ಕ್ವಶನ್ 25 ಮಾರ್ಕ್ಸ್ಗೆ, ಜನರಲ್ ಇಂಗ್ಲೀಷ್ 25 ಕ್ವಶನ್ 25 ಮಾರ್ಕ್ಸ್ಗೆ. ಟೋಟಲ್ 100 ಕ್ವಶನ್ 100 ಮಾರ್ಕ್ಸ್ಗೆ 1 ಗಂಟೆ ಎಕ್ಸಾಮ್ ಇರುತ್ತೆ. ಅದಾದಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ಅಲ್ಲಿ ಮೇಲ್ಗಡೆ ತೋರಿಸಿದ್ರಲ್ಲ ಆ ಡಾಕ್ಯುಮೆಂಟ್ ಎಲ್ಲ ಇರಬೇಕು. ಈ ಕರ್ನಾಟಕದವ್ರಿಗೆ ನೋಡಿದ್ರೆ ಕರ್ನಾಟಕದಲ್ಲಿ ನಿಮಗೆ ಕನ್ನಡ ಗೊತ್ತಿರಬೇಕು, ಆಗಿದ್ರೆ ಮಾತ್ರ ನಿಮ್ಮನ್ನ ತಗೊತಾರೆ. ಅದಾದಮೇಲೆ ಮೆಡಿಕಲ್ ಫಿಟ್ನೆಸ್ ಎಲ್ಲ ಟೆಸ್ಟ್ ಇರುತ್ತೆ. ಅದಾದಮೇಲೆ ಫೈನಲ್ ಸೆಲೆಕ್ಷನ್ ಅವ್ರದ್ದು ಸೈಟಲ್ಲಿ ಅಥವಾ ನಿಮಗೆ ಇಮೇಲ್ ಥ್ರೂ ಏನಾದ್ರು ಕಾಂಟ್ಯಾಕ್ಟ್ ಮಾಡ್ತಾರೆ. ಇನ್ನು ಸ್ಟೈಫಂಡ್ ಎಷ್ಟು ಸಿಗುತ್ತೆ ಅಂತ ನೋಡಿದ್ರೆ, ಮೆಟ್ರೋ ಸಿಟಿ ಅಂದರೆ ಲೈಕ್ ಬ್ಯಾಂಗ್ಳೂರ್ ಅಲ್ಲಿ ನಿಮ್ಗೆ ಏನಾದರೂ ಅಪ್ರೆಂಟಿಸ್ಶಿಪ್ ಸಿಕ್ಕಿದ್ರೆ ನಿಮಗೆ ಪರ್ ಮಂತ್ಗೆ 15,000 ಕೊಡ್ತಾರೆ. ಇನ್ನು ರೂರಲ್ ಅಥವಾ ಸೆಮಿ ಅರ್ಬನ್ ಬ್ರಾಂಚಸ್ ಆ ಥರ ಆಗಿದ್ರೆ ನಿಮಗೆ ತಿಂಗಳಿಗೆ 12,000 ರೂಪಾಯಿ ಕೊಡ್ತಾರೆ. ಇದನ್ನೇನಾದ್ರು ನೀವು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದರೆ ನಿಮಗೆ ಸರ್ಟಿಫಿಕೇಶನ್ ಕೂಡ ಕೊಡ್ತಾರೆ. ಇನ್ನು ಅಪ್ಲಿಕೇಶನ್ ಫೀಸ್ನ ನೋಡೋದಾದರೆ PWD ಕ್ಯಾಂಡಿಡೇಟ್ಸ್ಗೆ 400 ರೂಪಾಯಿ, SC/STಗೆ 600, ಇನ್ನು ಜನರಲ್ EWS ಮತ್ತು OBC ಅವರಿಗೆ 800 ರೂಪಾಯಿ ಪ್ಲಸ್ GST ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅಲ್ಲಿ ಯಾವ್ದಾದ್ರು ಫಾರ್ಮ್ಸ್ನ ಅಪ್ಲೋಡ್ ಮಾಡಬೇಕು ಅಂತ ಕೇಳಿದ್ರೆ ಆ ಫಾರ್ಮ್ಸ್ಗಳೆಲ್ಲ ಇದೇ ನೋಟಿಫಿಕೇಶನ್ಲಿ ಲಾಸ್ಟಲ್ಲಿ ಕೊಟ್ಟಿದ್ದಾರೆ. ಈ ಫಾರ್ಮ್ಸ್ಗಳನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ಫಿಲ್ ಮಾಡಿಬಿಟ್ಟು ಅಥವಾ ಏನಾದ್ರು ಒಂದು ಅಟೆಸ್ಟೇಷನ್ ಹತ್ರ ಏನಾದ್ರು ಬೇಕಿದ್ರೆ ಅದನ್ನೆಲ್ಲ ಸೈನ್ ಮಾಡಿಸ್ಕೊಂಡ್ಬಿಟ್ಟು ನೀವು ಅಪ್ಲೋಡ್ನ ಮಾಡ್ಬೋದು. ಸೊ ಯಾರೆಲ್ಲ ಇದಕ್ಕೆ ಅಪ್ಲೈ ಮಾಡಿ ನೀವು 1 ವರ್ಷ ಎಕ್ಸ್ಪೀರಿಯನ್ಸ್ ತಗೊಂಡ್ರೆ ನಿಮಗೆ ಜಾಸ್ತಿ ಪ್ರಿಫರೆನ್ಸ್ ಇರುತ್ತೆ. ಮೇಯ್ನ್ಲಿ ಯಾರು ಬ್ಯಾಂಕಲ್ಲಿ ಕೆಲಸ ಮಾಡಬೇಕು ಅಂತ ಇರ್ತೀರಾ ಅವ್ರಿಗೆ ಇದು ಒಳ್ಳೆ ಅಪರ್ಚುನಿಟಿ. ನೀವು ನೆಕ್ಸ್ಟ್ ಏನಾದ್ರು ಬ್ಯಾಂಕಿಗೆ ಅಪ್ಲೈ ಮಾಡಬೇಕಾದ್ರೆ, ಏಕೆಂದರೆ ಆಲ್ರೆಡಿ ನಿಮಗೆ ಸ್ವಲ್ಪ ಕೆಲಸ ಗೊತ್ತಿರುತ್ತಲ್ಲ ಅದಕ್ಕೋಸ್ಕರ. ಸೊ ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಾ ಅವರು ಅಪ್ಲೈ ಮಾಡಿ, ಎಕ್ಸಾಮ್ಗೆ ಪ್ರಿಪೇರ್ ಆಗಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.